ನಮಸ್ಕಾರ ಸ್ನೇಹಿತರೆ, ಧರ್ಮರಾಯ ಮತ್ತು ದುರ್ಯೋಧನ ಇಬ್ಬರೂ ಸಹ ಪಗಡೆ ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಧರ್ಮರಾಯ ಮೊದಲಿಗೆ ತನ್ನ ಸಾಮ್ರಾಜ್ಯವನ್ನು ಸೋಲ್ತಾನೆ. ನಂತರ ತನ್ನ ತಮ್ಮಂದಿರನ್ನು ಸಹ ಸೋಲ್ತಾನೆ, ತನ್ನನ್ನು ತಾನು ಸೋಲ್ತಾನೆ ಮತ್ತು ಕೊನೆಯದಾಗಿ ದ್ರೌಪದಿಯನ್ನೂ ಸಹ ಪಗಡೆ ಆಟದಲ್ಲಿ ಸೋಲ್ತಾನೆ. ಈ ರೀತಿಯಾಗಿ ಧರ್ಮರಾಯ ಎಲ್ಲವನ್ನೂ ಸಹ ಸೋಲ್ತಾನೆ. ಕೊನೆಯದಾಗಿ ದ್ರೌಪದಿಯನ್ನು ಸೋತ ನಂತರ ದುರ್ಯೋಧನ ದುಶ್ಯಾಸನನಿಗೆ ಆದೇಶವನ್ನು ನೀಡ್ತಾನೆ, ಆ ದ್ರೌಪದಿಯನ್ನು ಮಡಿ ಹಿಡಿದು ಎಳೆದುಕೊಂಡು ಈ ಸಭೆಗೆ ಕರೆತಾ ಅಂತೇಳಿ. ಅದೇ ರೀತಿಯಾಗಿ ದುಶ್ಯಾಸನನು ಸಹ ದ್ರೌಪದಿಯ ಮುಡಿಯನ್ನು ಹಿಡಿದುಕೊಂಡು ಸಭೆಗೆ ಎಳೆದು ತರ್ತಾನೆ. ನಂತರ ದುರ್ಯೋಧನ ಅವಳ ಸೀರೆಯನ್ನು ಸೆಳೆ ಅಂತೇಳಿ ಆದೇಶವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ದುಶ್ಯಾಸನನು ಸಹ ಅವಳ ಸೀರೆಯನ್ನು ಸೆಳೆಯೋದಕ್ಕೆ ಮುಂದಾಗ್ತಾನೆ. ಆಗ ದ್ರೌಪದಿ ಮೊದಲು ಸಹಾಯಕ್ಕಾಗಿ ತನ್ನ ಪತಿಯಂದಿರ ಕಡೆ ನೋಡ್ತಾಳೆ. ಆದರೆ ದ್ರೌಪದಿಯ ಪತಿಯರು ಮೊದಲೇನೆ ಸೋತು ದುರ್ಯೋಧನ ಗುಲಾಮರಾಗಿರ್ತಾರೆ, ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ನಂತರ ದ್ರೌಪದಿ ಅಲ್ಲಿ ನೆರೆದಿರುವಂತಹ ಗುರು ಹಿರಿಯರ ಕಡೆ ನೋಡ್ತಾಳೆ. ಗುರು ಹಿರಿಯರು ಸಹ ನೋಡಿಯೂ ಸಹ ನೋಡದ ಹಾಗೆ ನಿಂತಿರ್ತಾರೆ. ಕೊನೆಯದಾಗಿ ದ್ರೌಪದಿಗೆ ನೆನಪಾಗಿದ್ದು ಶ್ರೀಕೃಷ್ಣ, ನಿನ್ನನ್ನು ಹೊರತಾಗಿ ನನ್ನನ್ನು ಇಲ್ಲಿ ಯಾರೂ ಸಹ ರಕ್ಷಿಸಲು ಸಾಧ್ಯವಿಲ್ಲ, ನೀನೇ ನನ್ನನ್ನು ಕಾಪಾಡಬೇಕು ಅಂತೇಳಿ ಮನಸ್ಫೂರ್ತಿಯಾಗಿ ಶ್ರೀಕೃಷ್ಣನನ್ನು ನೆನೀತಾಳೆ. ಆಗ ಶ್ರೀಕೃಷ್ಣ ಇವಳ ಕರೆಗೆ ಹೋಗೊಟ್ಟು ಕಷ್ಟಕ್ಕೆ ಸ್ಪಂದಿಸ್ತಾನೆ ಮತ್ತು ದುರ್ಯೋಧನ ಇವಳ ಸೀರೆಯನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಅವಳ ಸೀರೆ ಅಕ್ಷಯವಾಗುವಂತಹ ದಿವ್ಯ ಶಕ್ತಿಯನ್ನು ವರವನ್ನು ನೀಡ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡ್ತಾನೆ. ಇದಾದ ಮೇಲೆ ದ್ರೌಪದಿ, ಇಷ್ಟು ಜನರ ಮುಂದೆ ನೀನೇ ನನ್ನ ಮಾನವನ್ನು ರಕ್ಷಣೆ ಮಾಡಿದೆ ಶ್ರೀಕೃಷ್ಣ, ನಿನಗೆ ನಾನು ಸದಾ ಆಭಾರಿ, ನಿನ್ನ ಈ ಒಂದು ಋಣವನ್ನು ನಾನು ಹೇಗೆ ತೀರಿಸಲಿ ಹೇಳು ಅಂತೇಳಿ ಮನಸ್ಸಿನಲ್ಲಿಯೇ ನೆನೀತಾ ಇರ್ತಾಳೆ. ಆಗ ಶ್ರೀಕೃಷ್ಣನ ಒಂದು ಧ್ವನಿ ಮಾತ್ರ ದ್ರೌಪದಿಗೆ ಕೇಳುತ್ತೆ. ಆ ಧ್ವನಿಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ನಾನು ನಿನ್ನನ್ನು ರಕ್ಷಣೆ ಮಾಡಿಲ್ಲ, ನೀನು ಮಾಡಿದಂತಹ ಪುಣ್ಯದ ಕಾರ್ಯಗಳು ನಿನ್ನನ್ನು ರಕ್ಷಣೆ ಮಾಡಿವೆ, ನೀನೇ ನೆನಪು ಮಾಡ್ಕೋ, ನೀನು ಯಾರಿಗಾದರೂ ಬಟ್ಟೆಯನ್ನು ಕೊಟ್ಟಿದ್ದೀಯಾ ಅಂತೇಳಿ ಶ್ರೀಕೃಷ್ಣ ಅಲ್ಲಿ ಕೇಳ್ತಾನೆ. ಆಗ ದ್ರೌಪದಿ ನೆನೆಸಿಕೊಳ್ತಾಳೆ, ಈ ರೀತಿಯಾಗಿ ನಾನು ಬಟ್ಟೆಯನ್ನು ಬಹಳಷ್ಟು ಜನಕ್ಕೆ ದಾನ ಮಾಡಿದ್ದೇನೆ, ಆದರೆ ಯಾರೂ ಸಹ ನೆನಪಿಲ್ಲ ಅಂತೇಳಿ ದ್ರೌಪದಿ ಹೇಳ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಎಲ್ಲರಿಗೂ ಸಹ ಬಟ್ಟೆಯನ್ನು ದಾನ ಮಾಡಿರೋದು ಅವರಿಗೆ ಅದು ಮುಂದೆ ಉಪಯೋಗ ಆಗಿರುತ್ತೆ, ಆದರೆ ಯಾವತ್ತಾದರೂ ನೀನು ಇಂತಹ ಒಂದು ದಾನವನ್ನು ಮಾಡಿದೀಯಾ, ಆ ದಾನದಿಂದ ನಿನಗೆ ಸಂತೃಪ್ತಿ ಸಿಕ್ಕಿದೆ ಮತ್ತು ಅದು ಆ ಸಮಯದಲ್ಲಿ ಬಹಳಷ್ಟು ಅಗತ್ಯವಾಗಿತ್ತು, ನೀನು ಆ ದಾನವನ್ನು ಮಾಡುವಂಥದ್ದು, ಅಂತಹ ಒಂದು ದಾನವನ್ನು ಮಾಡಿದೀಯಾ? ಹೇಗೆಂದರೆ ತೀರಾ ಅಗತ್ಯ ಇರುವಂತಹ ಒಬ್ಬ ವ್ಯಕ್ತಿಗೆ ನೀನು ಅಂಬರವನ್ನು ದಾನ ಮಾಡಿರಬೇಕು, ಆ ರೀತಿಯ ಒಂದು ದಾನವನ್ನು ನೀನು ಯಾರಿಗಾದರೂ ಮಾಡಿದೆಯಾ ಸಖಿ, ಅದನ್ನು ನೆನಪು ಮಾಡ್ಕೋ ಅಂತೇಳಿ ಶ್ರೀಕೃಷ್ಣನ ಧ್ವನಿ ದ್ರೌಪದಿಯ ಕಿವಿಯಲ್ಲಿ ರಾರಾಧಿಸ್ತಾ ಇರುತ್ತೆ. ಆಗ ದ್ರೌಪದಿ ತನ್ನ ಬಾಲ್ಯಾವಸ್ಥೆಗೆ ಹೋಗ್ತಾಳೆ. ಆಗ ದ್ರೌಪದಿಗೆ ತಾನು ಚಿಕ್ಕವಳು ಇರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗಿರುತ್ತೆ, ಅದು ದ್ರೌಪದಿಗೆ ನೆನಪು ಬರುತ್ತೆ. ದ್ರೌಪದಿ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ತನ್ನ ಸ್ನೇಹಿತರ ಜೊತೆ ನದಿಯ ಪಕ್ಕದಲ್ಲಿ ಆಟವಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಇವರು ಈ ರೀತಿಯಾಗಿ ಪ್ರತಿದಿನವೂ ಸಹ ನದಿಯ ಪಕ್ಕದಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಆ ನದಿಯಲ್ಲಿ ಒಬ್ಬ ಮಹರ್ಷಿ ಸ್ನಾನವನ್ನು ಮಾಡ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಆ ನದಿಯ ರಭಸ ಹೆಚ್ಚಾಗಿ ಆ ನದಿಗೆ ಆ ಮಹರ್ಷಿ ಕೊಚ್ಚಿಕೊಂಡು ಹೋಗ್ತಾ ಇರ್ತಾನೆ ಮತ್ತು ಕಾಪಾಡಿ ಅಂತೇಳಿ ಕಿರಿಸ್ತಾ ಇರ್ತಾನೆ. ಆಗ ದ್ರೌಪದಿಯ ಜೊತೆ ಇರುವಂತಹ ಎಲ್ಲ ಸ್ನೇಹಿತರು ಸಹ ಆ ಮಹರ್ಷಿಯರನ್ನು ನೋಡಿ ನಗ್ತಾರೆ, ಆದರೆ ದ್ರೌಪದಿ ಮಾತ್ರ ನಗೋದಿಲ್ಲ. ದ್ರೌಪದಿ ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾ ತನ್ನ ಬಟ್ಟೆಯ ಅರ್ಧ ಭಾಗವನ್ನು ಹರಿದು ನದಿಯಲ್ಲಿ ಹರಿದು ಹೋಗ್ತಾ ಇರುವಂತಹ ಮಹರ್ಷಿಯರ ಕಡೆಗೆ ಎಸೀತಾಳೆ ಮತ್ತು ಆ ಮಹರ್ಷಿಯವರು ಅದನ್ನು ಹಿಡಿದುಕೊಂಡು ನದಿಯಿಂದ ಹೊರಗಡೆಗೆ ಬರ್ತಾರೆ. ಬಂದು ದ್ರೌಪದಿಗೆ ಹೇಳ್ತಾರೆ, ನೀನು ಸದಾ ಸುಖವಾಗಿರು ಮಗುವೆ, ನಿನಗೆ ಎಂದೂ ಸಹ ಕಷ್ಟ ಬಾರದಿರಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ವಿಷಯ ದ್ರೌಪದಿಗೆ ನೆನಪಿಗೆ ಬಂದ ಮೇಲೆ ದ್ರೌಪದಿಗೆ ಅರಿವಾಗುತ್ತೆ ಕೃಷ್ಣ ಹೇಳಿದ ಮಾತಿನ ಒಳಮರ್ಮ ಏನು ಅಂತೇಳಿ. ಆಗ ದ್ರೌಪದಿ ಅದನ್ನು ನೆನೆಸಿಕೊಂಡು ಬಹಳಷ್ಟು ಸಂತಸವನ್ನು ಪಡ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಮಾಡಿದಂತಹ ಪುಣ್ಯದ ಕಾರ್ಯಗಳು ಎಂದಿಗೂ ಸಹ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ಒಬ್ಬ ವ್ಯಕ್ತಿಗೆ ಏನನ್ನೂ ಸಹ ಅಪೇಕ್ಷಿಸದೆ ಏನನ್ನ ಮನಸ್ಫೂರ್ತಿಯಾಗಿ ಕೊಡ್ತೀರೋ, ಇಲ್ಲಿ ನೀವು ಕೊಟ್ಟದ್ದೇ ನಿಮಗೆ ಮರಳಿ ಸಿಗುತ್ತೆ ಹೊರತು ಅದನ್ನು ಹೊರತಾಗಿ ಮತ್ತೇನೂ ಸಹ ಸಿಗೋದಿಲ್ಲ ಅಂತೇಳಿ ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಒಳ್ಳೆಯ ಕರ್ಮಗಳನ್ನು ಮಾಡಿ ಅಂತೇಳಿ. ನಮ್ಮನ್ನು ಯಾರು ಯಾವ ಕ್ಷಣದಲ್ಲಿ ಬೇಕಾದರೂ ಕೈ ಬಿಡ್ಬೋದು, ಆದರೆ ನಾವು ಮಾಡಿದಂತಹ ಒಳ್ಳೆಯ ಕರ್ಮಗಳು ಮಾತ್ರ ನಮ್ಮನ್ನು ಎಂದಿಗೂ ಸಹ ಕೈ ಬಿಡದೆ ಹಿಡಿದುಕೊಂಡಿರ್ತವೆ ಮತ್ತು ಅವು ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಮಾತ್ರ ನಮ್ಮ ಸಹಾಯಕ್ಕೆ ಬರುತ್ತೆ. ಕರ್ಮ ಅನ್ನೋದು ಎಂದಿಗೂ ಸಹ ಅಜರಾಮರ ಸ್ನೇಹಿತರೆ.
ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.